ನಮಸ್ಕಾರ ಎಲ್ರಿಗೂ. ಹಬ್ಬಗಳು ಬಂತಂದ್ರೇ ತುಂಬ ಖುಷಿ ಅಲ್ವಾ? ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಇನ್ನೂ ಖುಷಿ. ಪ್ರಿಪ್ರೇಷನ್ಸು, ಲಕ್ಷ್ಮಿ ಮುಂದೆ ಇಡೋಕ್ಕೆ ಐಟಮ್ಸ್ ಎಲ್ಲ ಮಾಡ್ತಿರ್ತೀವಲ್ಲ, ಅದ್ರದ್ದು ಪ್ರಿಪ್ರೇಷನ್ಸು, ಕ್ಲೀನಿಂಗು. ಅಂದರೆ ವರಮಹಾಲಕ್ಷ್ಮಿ ಅಂತ ಅಂದರೆ ಅದಕ್ಕಿಂತ ಒಂದು ವಾರ ಮುಂಚೆಯಿಂದನೇ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕಂತ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಲಕ್ಷ್ಮಿಗೆ ಯಾವ ಸೀರೆ ಉಡ್ಸೋದು, ಯಾವ ಥರ ರೆಡಿ ಮಾಡೋದು, ಮುಂದೆ ಏನೇನು ಇಡೋದು, ಆ ಥರ ಎಲ್ಲ ಇರುತ್ತೆ. ನಾವು ಫಸ್ಟಿಂದನೂ ಲಕ್ಷ್ಮಿ ಕೂರಿಸ್ಕೊಂಡೇ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಈ ಸರಿನೂ ಲಕ್ಷ್ಮಿ ಮುಂದೆ ಇಡೋಕ್ಕೆ ನಾವು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ನಾನು ಹೊಸ್ಕೊಡ್ತಾಯಿದ್ದೆ, ಅಮ್ಮ ಎಲ್ಲ ಮುಚ್ತಾಯಿದ್ರು. ಕರ್ಜಿಕಾಯಿಗೆ ನಾನಾ ರೀತಿ ಹೆಸರಿದೆ. ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ನೋಡೋಣ, ನಿಮ್ಮ ಕಡೆ ಕರ್ಜಿಕಾಯಿಗೆ ಏನು ಹೇಳ್ತೀರಾ ಕಮೆಂಟ್ ಹಾಕಿ. ನೆಕ್ಸ್ಟು ರವೆ ಉಂಡೆ ಮಾಡ್ತಾಯಿದ್ದೀವಿ. ನನಗಂತೂ ರವೆ ಉಂಡೆ ಅಂದರೆ ತುಂಬ ಇಷ್ಟ. ಚಿಕ್ಕವರಿದ್ದಾಗ ನಮ್ಮ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ನನಗೆ ಅಮ್ಮ ರವೆ ಉಂಡೆ ಮಾಡಿಕೊಡೋರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದಾದಮೇಲೆ ಬಿಡಿ ಹೂವು ತಂದಿದ್ವಿ ನಾವು ಅಲಂಕಾರ ಮಾಡೋದಕ್ಕೆ. ಅದನ್ನು ಕಟ್ಕೊಂಡು ಕೂತಿದ್ದೆ. ಅದು ಹಬ್ಬದ ಟೈಮಲ್ಲಂತೂ ಹೂವಿನ ರೇಟು ಗಗನಕ್ಕೆ ಹೋಗ್ಬಿಡುತ್ತಲ್ಲ, ಕೇಳೋಕ್ಕೆ ಆಗಲ್ಲ. ನೋಡಿ, ಈಗಿನ ಕಾಲದಲ್ಲಿ ಅಂದರೆ ಈ ದೇವ್ರ ಸಾಮಾನು ತೊಳಿಯೋಕ್ಕೆ ಯಾವುದ್ಯಾವುದೋ ಬಂದಿರುತ್ತೆ ಪೌಡರ್, ಅದು ಇದು, ಇದನ್ನು ತೊಳಿರಿ ಫುಲ್ ವೈಟ್ ಆಗುತ್ತೆ ಹಾಗೆ ಹಿಂಗೆ ಅಂತ. ಬಟ್ ನಾವು ಅವಾಗಿಂದನೂ ಕೂಡ ಫಸ್ಟು ಹುಣಸೆ ಹಣ್ಣಲ್ಲಿ ಬೆಳಗ್ತೀವಿ, ಅದಾದಮೇಲೆ ರಂಗೋಲಿ ಪುಡಿಯಲ್ಲಿ ಬೆಳಗ್ತೀವಿ. ನಿಮಗೆ ಯಾವ ಆರ್ಟಿಫಿಷಿಯಲ್ ಪೌಡರು ಬೇಡ, ಮತ್ತೀಗೇನೇನೋ ಬಂದಿದೆಯಲ್ಲ ಅದೇನೂ ಬೇಡ. ಎಷ್ಟು ಬೆಳ್ಳಗಾಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣುತ್ತೆ, ಹೊಸ ಥರ ಪಳ ಪಳ ಹೊಳಿತಿರುತ್ತೆ. ಅದಾದಮೇಲೆ ಮನೆಯೆಲ್ಲ ತೊಳ್ಕೊಂಡು ಹೋದ್ವಿ. ಟೌನ್ ಕಡೆ ಈಗಿನ ಕಾಲದಲ್ಲೆಲ್ಲ ಆಲ್ರೆಡಿ ಟೈಲ್ಸ್ ಮನೆ, ನಮ್ಮ ನೋಡಿ ಹಳೆ ಮನೆ ಇದೆ. ನೋಡಿ, ಅದಾದಮೇಲೆ ಹಟ್ಟಿ ಸಾರಿಸೋದು ಅಂತಾರೆ ನಮ್ಮ ಕಡೆ. ಸಗಣಿಯಲ್ಲಿ ಸಾರಿಸ್ತಾ ಇದ್ದೀವಿ. ಸಗಣಿನ ಪವಿತ್ರ ಅಂತ ಪರಿಗಣಿಸ್ತಾರೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತಡೆಯುತ್ತೆ ಮತ್ತು ಲಕ್ಷ್ಮೀ ದೇವಿ ಕೃಪೆ ತರುತ್ತೆ ಅಂತ ಹೇಳ್ತಾರೆ. ಸಗಣಿ ನೀರನ್ನು ಮನೆ ಮುಂದೆ ಹಾಕಿದ್ರೆ ಅಥವಾ ಸಾರಿಸೋದ್ರಿಂದ ಸೊಳ್ಳೆಗಳು ಅಥವಾ ಕೀಟಗಳು ಏನು ಇರುವೆ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ಸಗಣಿ ಸಾರಿಸಿದ ನೆಲ ಅಥವಾ ಅದರ ಅಂಗಳ ನೈಸರ್ಗಿಕವಾಗಿ ತಂಪುಂಟು ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಧೂಳು ಮೇಲೆ ಏಳಲ್ಲ, ನೆಲ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಅಮ್ಮ ಸಾರಿಸ್ಕೊಟ್ರು, ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದೀನಿ. ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಆಯಿತು, ಕ್ಲೀನಿಂಗ್, ಮನೆ ಕ್ಲೀನಿಂಗ್, ಹೂ ಕಟ್ಟಿದ್ದು ಎಲ್ಲ ಆಯಿತು. ಅದಾದಮೇಲೆ ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ.
ನಮ್ಮೂರಲ್ಲಿ ಕೋತಿಗಳದಂತೂ ತುಂಬ ಕಾಟ ಇದೆ. ಮನೆ ಒಳಗಡೆನೇ ನುಗ್ಗಿಬಿಡುತ್ತೆ. ನಾವು ಲಕ್ಷ್ಮಿ ಕೂರಿಸಿದಾಗ ಮನೆ ಒಳಗಡೆ ಸಮೇತ ಬಂದಿತ್ತು ಗೊತ್ತಾ ಅದು. ಬೆಳಗ್ಗೆ ಇದ್ದರೆ ಎಲ್ಲರೂ ಅವ್ರವ್ರ ಮನೆ ಮುಂದೆ ನೀರು ಹಾಕಿ ಸಾರಿಸ್ಕೊಂಡು ರಂಗೋಲಿ ಹಾಕ್ತಿರ್ತಾರೆ. ಎಷ್ಟು ಚೆಂದ ಅನಿಸುತ್ತಲ್ಲ ಹಳ್ಳಿ ಕಡೆ ನೋಡೋದು ಇದನ್ನು. ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಲಕ್ಷ್ಮಿಗೆ ಅರ್ಶಿನ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅರ್ಶಿನ ಸೀರೆ ಉಟ್ಕೊಂಡು ರೆಡಿ ಆದೆ. ಅಪ್ಪ ತೋರಣ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇವಾಗಿನ ಕಾಲದಲ್ಲಿ ಎಂಥ ಪ್ಲಾಸ್ಟಿಕ್ ತೋರಣ ಅದು ಇದು ಏನೇ ಬಂದಿದ್ರು ಮಾವಿನ ಎಲೆಯಲ್ಲಿ ತೋರಣ ಕಟ್ಟೋದೇ ಎಷ್ಟು ಶ್ರೇಷ್ಠ ಅಲ್ವಾ. ನೋಡಿ ಲಕ್ಷ್ಮಿದು ಕೊನೆಗೂ ಎಲ್ಲ ಈ ಥರ ರೆಡಿ ಮಾಡಿದ್ದೀನಿ. ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಹಾಕಿ. ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ಚಾಮುಂಡಿ ವರವ ಕೊಡೆ. ಒಲವಿಂದ ನೀ ನೆನಗೆ ವರ ನೀಡಿ ಸಲಹದಿರೆ, ಒಲವಿಂದ ನೀ ನೆನಗೆ ವರ ನೀಡಿ ಸಲಹದಿರೆ. ನಿನ್ನಾಣೆ ನಾನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ, ಶರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ. ಪೂಜೆ ಆಯಿತು. ಬೆಳಗ್ಗೆನೇ ಬೇಗ ಮುಗಿಸಿದ್ವಿ ಪೂಜೆ. ಅದಾದಮೇಲೆ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಅಲ್ವಾ ಬೇಗ ಆಗೋದು. ನೋಡಿ ಅಪ್ಪನೂ ಹೆಲ್ಪ್ ಮಾಡ್ತಿದ್ದಾರೆ ಅಮ್ಮಂಗೆ.
ನನಗೆ ಒಬ್ಬಟ್ಟು ಅಂದರೆ ಭಾರಿ ಇಷ್ಟ. ಸೊ ಅದಕ್ಕೆ ಒಬ್ಬಟ್ಟು ತೊಡ್ತಾ ಇದ್ದೀವಿ ಮನೆಯಲ್ಲಿ. ಎಲ್ಲ ರೆಡಿ ಆಯಿತು ಊಟದ್ದು. ನಾವು ಊಟ ಮಾಡಿದ್ವಿ. ಹಾಗೆ ಸ್ವಲ್ಪ ಫ್ರೀಯಾಗಿ ಕೂತಿದ್ದೆ. ಅದಾದಮೇಲೆ ಇವನು ನಮ್ಮ ಮನೆ ಮುಂದೆ ಇರೋ ಹುಡುಗ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನೋಡಿ ಬೆಳಗ್ಗೆ ಎದ್ದಾಗ ಯಾವ ಥರ ಕಾಣ್ತಿದೆ ರಂಗೋಲಿ, ಎಷ್ಟು ದೊಡ್ಡದಾಗಿ. ಮತ್ತು ಸಂಜೆ ನಾನು ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಏನಪ್ಪ ಎಲ್ಲ ಕಡೆನೂ ಇರುತ್ತೆ, ಸಂಜೆ ಹೆಣ್ಮಕ್ಳನ್ನ ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಡೋದು ಅವರಿಗೆ, ಅದೊಂದು ಒಳ್ಳೆ ಸಂಪ್ರದಾಯ ಅಂತ ಹೇಳ್ಬೋದು. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಪ್ರತಿ ವರ್ಷ ಮನೆಗೆ ಬರ್ತಾಳೆ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಮಾಡಿಕೊಂಡು ನಾನು ಅವ್ರ ಮನೆಗೆ ಹೋಗ್ತೀನಿ. ಎಲ್ರಿಗೂ ಈ ಥರದ್ದು ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸು. ನಾವು ಎಲ್ಲೇ ಸಿಟಿಗೆ ಹೋಗಿ ಎಲ್ಲೇ ದೂರಕ್ಕೆ ಹೋಗಿ ಓದ್ಕೊಂಡು ಬಂದ್ರೂ ಸ್ಕೂಲಿಂದ, ಚೈಲ್ಡ್ಹುಡ್ಡಿಂದ ಅಥವಾ ಊರಲ್ಲಿ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ ಈ ಥರ. ನಿಮಗೂ ಯಾರಾದರೂ ಆ ಥರ ಫ್ರೆಂಡ್ ಇದ್ದರೆ ಅವ್ರ ಫ್ರೆಂಡ್ ನೇಮ್ನ ಕಮೆಂಟ್ ಹಾಕಿ. ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು. ಬೇಗ ಒಳ್ಳೇದಾಗ್ಲಿ. ಮದುವೆ ಆಗ್ಬಿಟ್ಟು ಎಷ್ಟು ಜನ ಮದುವೆ ತುಂಬಾ ಜನ ವೇಟ್ ಮಾಡ್ತಾವ್ರೆ ನನ್ನ ಮದುವೆಗೆ. ನಾನು ಹೋಗ್ಬಿಟ್ಟು ಎಲ್ಲರನ್ನೂ ಕರೆದು ಬಂದೆ ಅರಿಶಿನ ಕುಂಕುಮ ತೊಗೊಂಡು ಹೋಗೋದಕ್ಕೆ. ಸೊ ಒಬ್ಬೊಬ್ಬರು ಎಲ್ಲರೂ ಬರ್ತಿದ್ದಾರೆ ನೋಡಿ. ಸಂಜೆ ಆದ ಕೂಡಲೇ ಹೆಣ್ಮಕ್ಳಿಗೊಂದು ಖುಷಿ ಅಲ್ವಾ ಇದು. ಬಂದು ಮುತ್ತೈದೆಯರಿಗೆ ಅಥವಾ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು, ವಿಳೆದೆಲೆ ಅಡಿಕೆ ಕೊಟ್ಟು, ಅವ್ರ ಹತ್ರ ಆಶೀರ್ವಾದ ತೊಗೊಂಡು, ಇದೆಲ್ಲ ಚೆಂದ ಅನಿಸುತ್ತೆ ಹಬ್ಬ ಹರಿದಿನಗಳಲ್ಲಿ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸು ಮತ್ತು ಹಬ್ಬದ ವಿಡಿಯೋ.
ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ನಮ್ಮ ಹಳ್ಳಿ ಊರಿನ ಕಂಟೆಂಟ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.